ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ KS ಕ್ಲಾಸಸ್ ಯೂಟ್ಯೂಬ್ ತರಗತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ, ನಾವು ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ವಿಷಯದ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ನಾವು ಮುಖ್ಯವಾಗಿ SDA FDA ಆಗಿರ್ಬೋದು, PC PSI ಮತ್ತು ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ನಾವು ಈ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದರಲ್ಲಿ ಆಯ್ಕೆಗಳಿಗೆ ಸಂಬಂಧಿಸಿದಂತೆ ಕೂಡ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಇನ್ನೂ ಯಾರಾದರೂ ನಮ್ಮ ಈ ಕ್ಲಾಸಸ್ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ತರಗತಿಯನ್ನು ಕೊನೆಯವರೆಗೆ ವೀಕ್ಷಿಸಿ ಅಂತ ಹೇಳ್ತಾ ಈಗ ನಾವು ತರಗತಿಯನ್ನು ಪ್ರಾರಂಭ ಮಾಡೋಣ ಸ್ನೇಹಿತರೆ. ಈಗ ನಾವು ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿದೆ ನೋಡ್ರಿ, ಭಾರತದ ಸಂವಿಧಾನದ ರಚನಾಕಾರ ಯಾರು? ಪ್ರಶ್ನೆನ ಸರಿಯಾಗಿ ಓದ್ರಿ ಸ್ನೇಹಿತರೆ. ಭಾರತ ಸಂವಿಧಾನದ ರಚನಾಕಾರರು ಯಾರಂತೇಳಿ ಪ್ರಶ್ನೆ ಇಲ್ಲಿದೆ. ಸರಿಯಾದಂತಹ ಉತ್ತರ ಯಾವುದು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಭಾರತದ ಸಂವಿಧಾನದ ರಚನಾಕಾರರು ಅಂತೇಳಿ ಕರೆಯಬೇಕಾಗ್ತದೆ. ಅದೇ ರೀತಿ ಈ ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕೂಡ ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅದೇ ರೀತಿ ನಾವು ರಚನಾ ಸಭೆಯ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದಾಗ ನಮಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹೆಸರನ್ನು ನಾವು ಟಿಕ್ ಮಾಡಬೇಕಾಗ್ತದೆ. ಅದೇ ರೀತಿ ಇಲ್ಲಿ ಜವಾಹರ್ಲಾಲ್ ನೆಹರು ಅಂತದ ಸ್ನೇಹಿತರೆ. ಈ ಜವಾಹರ್ಲಾಲ್ ನೆಹರೂರವರು ಭಾರತದ ಮೊಟ್ಟ ಮೊದಲ ಪ್ರಧಾನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ರಾಜಧಾನಿ ಯಾವುದು? ಸರಿಯಾದಂಥ ಉತ್ತರ ಭಾರತದ ರಾಜಧಾನಿ ನವದೆಹಲಿ. ಈ ನವದೆಹಲಿಯನ್ನು ನಾವು 1911ರಲ್ಲಿ ಭಾರತದ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತೀವಿ. ಅದಕ್ಕಿಂತ ಮೊದಲು ಕೋಲ್ಕತ್ತಾ ಭಾರತದ ಈ ರಾಜಧಾನಿ ಆಗಿರ್ತದೆ. ಭಾರತದ ಆರಂಭಿಕ ರಾಜಧಾನಿ ಯಾವುದು ಅಂತ ಕೇಳಿದ್ರಂದ್ರೆ ಕೋಲ್ಕತ್ತಾ. ಆದರೆ ಪ್ರಸ್ತುತ ಈಗ 1911ರಿಂದ ನಾವು ನವದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತೀವಿ. ಈ ಚೆನ್ನೈ ಇದೆಯಲ್ಲ, ಇದು ತಮಿಳುನಾಡಿನಲ್ಲಿ ಕಂಡುಬರ್ತದೆ. ಅದೇ ರೀತಿ ಮುಂಬೈ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದಂತೇಳಿ ಪ್ರಶ್ನೆ ಅದ. ಇದನ್ನು ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಒಂದು ಪ್ರಶ್ನೆಯನ್ನು ವಿವರಿಸುವಾಗ ವಿದ್ಯಾರ್ಥಿಗಳ ಹೇಳಿದ್ದೀನಿ. ಆದರೂ ಕೂಡ ಈ ಪ್ರಶ್ನೆಯನ್ನು ನಾವು ನೋಡೋಣ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಯಾವುದು? ಗುರುಗ್ರಹ. ಇದು ಸೌರಮಂಡಲದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಗ್ರಹ. ಈಗ ಸೌರಮಂಡಲವನ್ನು ನೋಡೋದಾದರೆ ನಾವು ಇಲ್ಲಿ ಸರಿಸುಮಾರು 8 ಗ್ರಹಗಳು ಕಂಡುಬರ್ತವೆ ಸ್ನೇಹಿತರೆ. ಅದರಲ್ಲಿ ನಾವು ಆರಂಭದಿಂದ ಈ ಎಲ್ಲ ಗ್ರಹಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಈ ಸೂರ್ಯನ ನಂತರ ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರುವ ಗ್ರಹ ಯಾವುದಪ್ಪ ಅಂತಂದ್ರೆ ಯಾವುದು? ಬುಧ ಗ್ರಹ. ಯಾವುದು? ಬುಧ ಗ್ರಹ ಕಂಡುಬರ್ತದೆ ಸ್ನೇಹಿತರೆ. ಆ ಬುಧ ಗ್ರಹದ ನಂತರ ಶುಕ್ರ ಗ್ರಹ ಕಂಡುಬರ್ತದೆ. ಯಾವುದು? ಶುಕ್ರ ಗ್ರಹ. ಶುಕ್ರ ಗ್ರಹದ ನಂತರ ಯಾವುದು? ಭೂಮಿ ಕಂಡುಬರ್ತದೆ ಸ್ನೇಹಿತರೆ. ಈ ಭೂಮಿ ಅನ್ನುವಂಥದ್ದು ಸೌರಮಂಡಲದ ಸೂರ್ಯನಿಗೆ ಸಮೀಪವಿರುವಂತಹ ಮೂರನೇ ಗ್ರಹ ಸ್ನೇಹಿತರೆ. ಇದು 5ನೇ ದೊಡ್ಡ ಗ್ರಹ ಆಗಿರ್ತದೆ. ಆದರೆ ಸೂರ್ಯನಿಗೆ ಹತ್ತಿರವಿರುವಂತಹ 3ನೇ ಗ್ರಹ. ಭೂಮಿಯ ನಂತರ ಯಾವುದು ಕಂಡುಬರ್ತದೆ? ಮಂಗಳ ಗ್ರಹ ಕಂಡುಬರ್ತದೆ ಸ್ನೇಹಿತರೆ. ಯಾವುದು? ಮಂಗಳ ಗ್ರಹ ಕಂಡುಬರ್ತದೆ. ಅದರ ನಂತರ ಯಾವುದು? ಗುರುಗ್ರಹ ಕಂಡುಬರ್ತದೆ ಸ್ನೇಹಿತರೆ. ಯಾವುದು? ಗುರುಗ್ರಹ. ಮಂಗಳ ಆದ ನಂತರ ಯಾವುದು? ಗುರುಗ್ರಹ. ಇದು 5ನೇ ಸೂರ್ಯನಿಗೆ ಹತ್ತಿರವಿರುವಂತಹ 5ನೇ ಗ್ರಹ. ಆದರೆ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂತಂದ್ರೆ ಯಾವುದು? ಗುರುಗ್ರಹ ಕಂಡುಬರ್ತದೆ. ಗುರುಗ್ರಹದ ನಂತರ ಯಾವುದು ಕಂಡುಬರ್ತದೆ? ಶನಿ. ತದನಂತರ ಯಾವುದು? ಶನಿ ಗ್ರಹ ಕಂಡುಬರ್ತದೆ. ಶನಿ ಗ್ರಹದ ನಂತರ ಯಾವುದು? ಯುರೇನಸ್ ಮತ್ತು ನೆಪ್ಚೂನ್ ಎಂಬ 2 ಗ್ರಹಗಳು ಕಂಡುಬರ್ತವೆ. ಒಟ್ಟಾರೆಯಾಗಿ ಸೌರಮಂಡಲದಲ್ಲಿ 8 ಗ್ರಹಗಳು ಕಂಡುಬರ್ತವೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಗೀತೆಯ ರಚನಾಕಾರರು ಯಾರು? ಭಾರತದ ರಾಷ್ಟ್ರಗೀತೆಯ ರಚನಾಕಾರರು ಯಾರು ಅಂತೇಳಿ ಪ್ರಶ್ನೆ ಅದು. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ರವೀಂದ್ರನಾಥ ಟ್ಯಾಗೋರ್ ಅವರು ಭಾರತದ ರಾಷ್ಟ್ರಗೀತೆಯನ್ನು ಬರೆದಿರ್ತಾರೆ. ಅದೇ ರೀತಿ ಇಲ್ಲಿ ಬಂಕಿಮಚಂದ್ರ ಚಟರ್ಜಿ ಅಂತ ಹೇಳಿದ. ಈ ಬಂಕಿಮಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು ರಚನೆ ಮಾಡಿರ್ತಾರೆ. ಯಾವುದು? ವಂದೇ ಮಾತರಂ ಎಂಬ ಗೀತೆಯನ್ನು ಇವರು ರಚನೆಯನ್ನು ಮಾಡಿದಂಥವ್ರು ಯಾರಂತೇಳಿ ಪ್ರಶ್ನೆ ಏನಾದರೂ ಕೇಳಿದ್ರಂದ್ರೆ ನಾವು ಈ ಬಂಕಿಮಚಂದ್ರ ಚಟರ್ಜಿ ಅವರನ್ನು ಹಾಕಬೇಕಾಗ್ತದೆ. ಆದರೆ ರಾಷ್ಟ್ರಗೀತೆಯನ್ನು ರಚಿಸಿದವರು ಈ ರವೀಂದ್ರನಾಥ್ ಟ್ಯಾಗೋರ್ ಅವರು. ನೆಕ್ಸ್ಟ್, ಹಂಪಿಯಲ್ಲಿರುವ ಪ್ರಸಿದ್ಧ ದೇವಾಲಯ ಯಾವುದು? ಹಂಪಿಯಲ್ಲಿರುವಂತಹ ಪ್ರಸಿದ್ಧ ದೇವಾಲಯ ಯಾವುದಂತೇಳಿ ಪ್ರಶ್ನೆ ಅದ. ಸರಿಯಾದಂಥ ಉತ್ತರ ಯಾವುದು? ವಿರೂಪಾಕ್ಷ ದೇವಾಲಯ ಹಂಪಿಯಲ್ಲಿ ಕಂಡುಬರ್ತದೆ. ಅದೇ ರೀತಿ ಇಲ್ಲಿ ಹಂಪಿಯಲ್ಲಿ ಇನ್ನೂ ಹಲವಾರು ರೀತಿಯ ದೇವಾಲಯಗಳು ಕಂಡುಬರ್ತವೆ ಸ್ನೇಹಿತರೆ. ಒಂದು ಹಜಾರ ರಾಮಸ್ವಾಮಿ ದೇವಾಲಯ ಆಗಿರ್ಬೋದು. ಯಾವುದು? ಹಜಾರ ರಾಮಸ್ವಾಮಿ ಆಗಿರ್ಬೋದು. ನಂತರ ವಿಜಯ ವಿಠ್ಠಲ ದೇವಾಲಯ ಆಗಿರ್ಬೋದು. ಯಾವುದು? ಹಜಾರ ರಾಮಸ್ವಾಮಿ. ನಂತರ ಯಾವುದು? ವಿಜಯ ವಿಠ್ಠಲ ದೇವಾಲಯ ಕಂಡುಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತೇಳಿ ಪ್ರಶ್ನೆ ಅದ. ಸರಿಯಾದಂತಹ ಉತ್ತರ ಯಾವುದು ಅಂತಂದ್ರೆ ಹುಲಿ ಸ್ನೇಹಿತರೆ. ಯಾವುದು? ಹುಲಿ. ಈ ಹುಲಿಯನ್ನು 1972ರಲ್ಲಿ ಸ್ನೇಹಿತರೆ ಯಾವುದು 1972
1972ರಲ್ಲಿ ಹುಲಿಯನ್ನು ನಾವು ಭಾರತದ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿಕೊಳ್ಳಲಾಗ್ತದೆ. ಅದಕ್ಕಿಂತ ಮೊದಲು ಯಾವುದಿತ್ತಪ್ಪ ಅಂತಂದ್ರೆ ಸಿಂಹ ಇತ್ತು ನೋಡಿ ಸ್ನೇಹಿತರೆ. ಯಾವುದು? ಸಿಂಹ ಅದಕ್ಕಿಂತ ಮೊದಲು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿತ್ತು. ಆದರೆ ನಂತರ ಯಾವುದಪ್ಪ ಅಂತಂದ್ರೆ ಈ 1972ರ ನಂತರ ಹುಲಿಯನ್ನು ನಾವು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಿಕೊಂಡಿದ್ವಿ. ತದನಂತರ ಇಲ್ಲಿ ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಏಷಿಯನ್ ಆನೆ. ಯಾವುದು? ಏಷಿಯನ್ ಆನೆ ಅಂತೇಳಿ ನಾವು ಕರ್ನಾಟಕದ ರಾಜ್ಯ ಪ್ರಾಣಿಯಾಗಿ ಈಗ ಪ್ರೆಸೆಂಟಲ್ಲಿ ಇರತಕ್ಕಂಥದ್ದು. ನೆಕ್ಸ್ಟ್, ಕರ್ನಾಟಕದ ರಾಜ್ಯೋತ್ಸವ ದಿನ ಯಾವುದು? ಇಲ್ಲಿ ನೋಡಿ ಸ್ನೇಹಿತರೆ, ಸರಿಯಾದಂತಹ ಉತ್ತರ ಯಾವುದು? ನವೆಂಬರ್ 1 ಕರ್ನಾಟಕದ ರಾಜ್ಯೋತ್ಸವದ ದಿನ ಆಗಿರುತ್ತದೆ. ಯಾಕಪ್ಪ ಅಂತಂದ್ರೆ 1956 ನವೆಂಬರ್ 1ರಂದು ನಮ್ಮ ಈ ಮೈಸೂರು ರಾಜ್ಯ ಅನ್ನುವಂಥದ್ದು ರಚನೆ ಆಗ್ತದೆ. ಆದ ಕಾರಣಕ್ಕಾಗಿ ನಾವು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಅಂತ ಕರಿತೀವಿ, ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ರಾಜ್ಯಕ್ಕೆ, ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಮರುನಾಮಕರಣ ಆದದ್ದು ಕೂಡ 1973 ನವೆಂಬರ್ 1ರಂದೇ ಸ್ನೇಹಿತರೆ. ಇವಾಗ ನವೆಂಬರ್ 1ರಂದು 1900 ಈ ರಾಜ್ಯ, ಕರ್ನಾಟಕ ರಾಜ್ಯ ಪ್ರಾರಂಭದಲ್ಲಿ ಅಂದರೆ ಮೈಸೂರು ರಾಜ್ಯ ರಚನೆಯಾದಾಗ ಇದರ ಮುಖ್ಯಮಂತ್ರಿ ಆದವರು ಪ್ರಥಮ ಬಾರಿಗೆ ಯಾರು? ಕೆ.ಸಿ. ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಸ್ನೇಹಿತರೆ. ಅದೇ ರೀತಿ ಈ ಪ್ರಾರಂಭದ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಕೆ.ಸಿ. ರೆಡ್ಡಿ. ಈ 1956ರಲ್ಲಿ ಮುಖ್ಯಮಂತ್ರಿ ಆದವರು ಯಾರನ್ನೋದನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. 1956 ಮತ್ತು 1973ರಲ್ಲಿ ಇದ್ದಂತಹ ಕರ್ನಾಟಕದ ಮುಖ್ಯಮಂತ್ರಿಯನ್ನು ನೀವು ಕಾಮೆಂಟ್ನಲ್ಲಿ ತಿಳಿಸಿರಿ. ನೆಕ್ಸ್ಟ್, ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು? ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಅಂತೇಳಿ ಪ್ರಶ್ನೆ ಅದ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ರಾಜೇಂದ್ರ ಪ್ರಸಾದ್ ರವರು. ಯಾರು? ರಾಜೇಂದ್ರ ಪ್ರಸಾದ್ ರವರು 1952ರಿಂದ ಭಾರತದ ಪ್ರಪ್ರಥಮ ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವರು ಒಟ್ಟಾರೆಯಾಗಿ 10 ವರ್ಷಗಳ ಕಾಲ ಈ ಭಾರತದ ಅತ್ಯುನ್ನತ ಹುದ್ದೆಯನ್ನು ಏರಿದಂಥವರು. ಅವರನ್ನು ಬಿಟ್ಟರೆ ಯಾರೂ ಕೂಡ ಇಷ್ಟು ದೀರ್ಘಾವಧಿ ಕಾಲ ಭಾರತದ ರಾಷ್ಟ್ರಪತಿಯಾದವರಿಲ್ಲ. ಇವರ ನಂತರ ಬರೋರು ಯಾರು? ಇಲ್ಲಿದ್ದಾರೆ ನೋಡಿ ಸ್ನೇಹಿತರೆ, ಆಪ್ಷನ್ಸ್ ಡಿ ಅಲ್ಲಿದ್ದಾರೆ ನೋಡಿ, ಸರ್ವೇಪಲ್ಲಿ ರಾಧಾಕೃಷ್ಣ. ಇವರು ಭಾರತದ 2ನೇ ರಾಷ್ಟ್ರಪತಿ ಸ್ನೇಹಿತರು. ಎಷ್ಟನೇದು? 2ನೇ ರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಈ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಪ್ರಥಮ ಪ್ರಧಾನಿಯಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಈಗ ಮುಂದಿನ ಪ್ರಶ್ನೆನ ನೋಡೋಣ. ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗ ಆಚರಿಸಲಾಗುತ್ತದೆ? ನೋಡಿ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಪ್ರಶ್ನೆ ಅದ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಜೂನ್ 21ರಂದು ನಾವು ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಅಕ್ಟೋಬರ್ 2ರಂದು ನಾವು ಗಾಂಧಿ ಜಯಂತಿಯನ್ನು ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಯಾವುದು? ಗಾಂಧಿ ಜಯಂತಿ. ತದನಂತರ ನೀವು ಈ ಜನವರಿ 12ರಂದು ಯಾವ ಆಚರಣೆ ಮಾಡ್ತೀವಿ ಸ್ನೇಹಿತರೆ? ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು. ಯಾವುದು? ಜನವರಿ 12ರಂದು ಅತ್ಯಂತ ಒಂದು ಮುಖ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವ ಯಾರು? ಸ್ನೇಹಿತರೆ, ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲ ಮಾನವ ಯಾರಂತೇಳಿ ಪ್ರಶ್ನೆ ಅದ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ರವರು. ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಮೊಟ್ಟ ಮೊದಲ ರಷ್ಯಾದ ವ್ಯಕ್ತಿ ಈತ. ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಹೂವು ಯಾವುದು? ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂತೇಳಿ ಪ್ರಶ್ನೆ ಇದೆ ಸ್ನೇಹಿತರೆ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಕಮಲ ನೋಡಿ ಸ್ನೇಹಿತರೆ. ಯಾವುದು? ಕಮಲ ಭಾರತದ ರಾಷ್ಟ್ರೀಯ ಹೂವನ್ನಾಗಿ ನಾವು ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಅತಿ ಉದ್ದದ ನದಿ ಯಾವುದು ಅಂತೇಳಿ ಪ್ರಶ್ನೆ ಅದ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಗಂಗಾ ನದಿ. ಇದು ಭಾರತದಲ್ಲಿ ಅತ್ಯಂತ ಉದ್ದವಾದಂತಹ ನದಿ ಅಂತ ಹೇಳ್ಬೋದು. ಈಗ ನಾವು ಸ್ನೇಹಿತರೆ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಹಾಗಾಗಿ ಇಲ್ಲಿಯವರೆಗೆ ಈ ಕೇಳಿದಂತಹ ತರಗತಿಯ ಪ್ರಶ್ನೋತ್ತರಗಳು PPT ನಿಮಗೆ ಏನಾದರೂ ಬೇಕೆನಿಸಿದರೆ ಸ್ನೇಹಿತರೆ, ಈ ಯೂಟ್ಯೂಬ್ ವಿಡಿಯೋದ ಕೆಳಗಡೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ ಸ್ನೇಹಿತರೆ. ಅದರಲ್ಲಿ ನೀವು ಈ PPTಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಮತ್ತೊಮ್ಮೆ ವೀಕ್ಷಣೆಯನ್ನು ಮಾಡಬಹುದು. ಆದ ಕಾರಣ ನಿಮಗೆ ಈ PPT ಬೇಕೆನಿಸಿದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಈ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಲಿಂಕನ್ನು ಬಳಸುವುದರ ಮೂಲಕ ಜಾಯ್ನ್ ಆಗ್ಬೋದು. ಅದೇ ರೀತಿ ನೀವು ಯಾರಾದರೂ ನಮ್ಮ ತರಗತಿಯನ್ನು ಮೊದಲ ಬಾರಿಗೆ ವೀಕ್ಷಿಸಿದರೆ, ಇಂಟ್ರೆಸ್ಟ್ ಅನಿಸಿದರೆ ಲೈಕ್ ಮತ್ತು ಶೇರ್ ಮಾಡುವುದರ ಮುಖಾಂತರ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ನಾವು ಇನ್ನು ಮುಂದೆ ತೆಗೆದುಕೊಳ್ಳುವಂತಹ ಎಲ್ಲ ತರಗತಿಗಳು ನಿಮಗೆ ಬೇಗನೆ ತಲುಪಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಮಾತ್ರ ತರಗತಿಗಳು ತುಂಬ ಬೇಗ ನಿಮಗೆ ತಲುಪುತ್ತಾವೆ ಸ್ನೇಹಿತರೆ. ನಂತರ
ಇಲ್ಲಿಯವರೆಗೆ ನಮ್ಮ ತರಗತಿಯನ್ನು ಅತ್ಯಂತ ಉತ್ಸುಕತೆಯಿಂದ ವೀಕ್ಷಿಸಿರುವಂಥ ನನ್ನ ಎಲ್ಲ ಕರ್ನಾಟಕದ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.